ಪ್ಲೇಟ್ಲೆಟ್ಸ್ ಅಂದರೆ ಏನು? ಪ್ಲೇಟ್ಲೆಟ್ಸ್ ಅಂದರೆ ಅದು ನಮ್ಮ ರಕ್ತದಲ್ಲಿರುವಂಥ ಕಣಗಳು, ಜೀವಕೋಶಗಳು. ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರ್ತವೆ. ನಾರ್ಮಲ್ ಆಗಿ ಏನಾದರೂ ನಮಗೆ ಒಂದು ಗಾಯ ಆದರೆ ಅಥವಾ ನಮಗೇನಾದರೂ ಸ್ಕಿನ್ ಡ್ಯಾಮೇಜ್ ಆದಾಗ ಈ ಜೀವಕೋಶಗಳು ಹೋಗ್ಬಿಟ್ಟು, ಈ ಪ್ಲೇಟ್ಲೆಟ್ಸ್ ಹೋಗ್ಬಿಟ್ಟು ಆ ಏರಿಯಾ ಡ್ಯಾಮೇಜ್ ಆಗಿರೋ ಏರಿಯಾನ ಕ್ಲಾಟ್ ಮಾಡೋದು ಮತ್ತು ಅದನ್ನು ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವತ್ತು ನಾನು PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ, ಅದರ ಉಪಯೋಗಗಳು ಇನ್ ಡರ್ಮಟಾಲಜಿ ಆ್ಯಂಡ್ ಹೇರ್ ಟ್ರೈಕಾಲಜಿ ಹೇಳ್ತೀನಿ. ಅಂದರೆ ಕೂದಲಿಗೆ ಮತ್ತು ಚರ್ಮಕ್ಕೆ PRP ಹೆಂಗೆ ಉಪಯೋಗ ಬರುತ್ತೆ ಅಂತ ನಾನು ಹೇಳಿದೆ. ನಮಸ್ಕಾರ, ನಾನು ಡಾಕ್ಟರ್ ಶಶಿಕಿರಣ್, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್, ಕಾವೇರಿ ಹಾಸ್ಪಿಟಲ್, ಎಲೆಕ್ಟ್ರಾನಿಕ್ ಸಿಟಿ. ಸೊ ಇವತ್ತು ನಾನು PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ, ಅದರ ಉಪಯೋಗಗಳು ಇನ್ ಡರ್ಮಟಾಲಜಿ ಆ್ಯಂಡ್ ಹೇರ್ ಟ್ರೈಕಾಲಜಿ ಹೇಳ್ತೀನಿ. ಅಂದರೆ ಕೂದಲಿಗೆ ಮತ್ತು ಚರ್ಮಕ್ಕೆ PRP ಹೆಂಗೆ ಉಪಯೋಗ ಬರುತ್ತೆ ಅಂತ ನಾನು ಹೇಳಿದೆ. ಸೊ PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ. ಪ್ಲೇಟ್ಲೆಟ್ಸ್ ಅಂದರೆ ಏನು? ಪ್ಲೇಟ್ಲೆಟ್ಸ್ ಅಂದರೆ ಅದು ನಮ್ಮ ರಕ್ತದಲ್ಲಿರುವಂಥ ಕಣಗಳು, ಜೀವಕೋಶಗಳು. ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರ್ತವೆ. ನಾರ್ಮಲ್ ಆಗಿ ಏನಾದರೂ ನಮಗೆ ಒಂದು ಗಾಯ ಆದರೆ ಅಥವಾ ನಮಗೇನಾದರೂ ಸ್ಕಿನ್ ಡ್ಯಾಮೇಜ್ ಆದಾಗ ಈ ಜೀವಕೋಶಗಳು ಹೋಗ್ಬಿಟ್ಟು, ಈ ಪ್ಲೇಟ್ಲೆಟ್ಸ್ ಹೋಗ್ಬಿಟ್ಟು ಆ ಏರಿಯಾ ಡ್ಯಾಮೇಜ್ ಆಗಿರೋ ಏರಿಯಾನ ಕ್ಲಾಟ್ ಮಾಡೋದು ಮತ್ತು ಅದನ್ನು ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರೋಸೆಸ್ ಅಂದರೆ ಈ ಪ್ರಿನ್ಸಿಪಲ್ನ ಇಟ್ಕೊಂಡು PRP ಥೆರಪಿ ಡಿಸೈನ್ ಆಗಿರುತ್ತೆ. PRP ಥೆರಪಿ ಅಂದ್ರೇನು? ಪ್ಲೇಟ್ಲೆಟ್ಸ್ನ ಬ್ಲಡ್ಡಿಂದ ತೊಗೊತೀವಿ. ಆ ಪ್ಲೇಟ್ಲೆಟ್ಸಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಇರ್ತವೆ. ಆ ಗ್ರೋತ್ ಫ್ಯಾಕ್ಟರ್ಸ್ನ ಈ ಹೀಲಿಂಗ್ ಪ್ರೊಸೆಸ್ಗೆ ಹೆಲ್ಪ್ ಆಗೋ ಥರ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಇಟ್ಕೊತೀವಿ. ಸೊ ಅದನ್ನು ಕಾನ್ಸಂಟ್ರೇಟ್ ಹೆಂಗೆ ಮಾಡ್ತೀವಿ? ಸೆಂಟ್ರಿಫ್ಯೂಜ್ ಅಂತ ಒಂದು ಮಿಷಿನ್ ಬರುತ್ತೆ. ಆ ಮಿಷಿನಲ್ಲಿ ಸೆಂಟ್ರಿಫ್ಯೂಜ್ ಮಾಡಿಕೊಂಡು ಆ ಪ್ಲೇಟ್ಲೆಟ್ಸ್ನ ಸಪ್ರೇಟ್ ಮಾಡ್ಕೊತೀವಿ. ಈ ಪ್ಲೇಟ್ಲೆಟ್ಸಲ್ಲಿ ಸುಮಾರು ರೀತಿ ಗ್ರೋತ್ ಫ್ಯಾಕ್ಟರ್ಸ್ ಇರ್ತವೆ. ಈ ಗ್ರೋತ್ ಫ್ಯಾಕ್ಟರ್ಸಲ್ಲಿ ಕೆಲವೊಂದು ಸ್ಕಿನ್ ಹೀಲಿಂಗ್ಗೆ ಹೆಲ್ಪ್ ಆಗುತ್ತೆ, ಕೆಲವೊಂದು ಗ್ರೋತ್ ಫ್ಯಾಕ್ಟರ್ಸ್ ಆ್ಯಂಟಿ ಏಜಿಂಗ್ಗೆ ಹೆಲ್ಪ್ ಆಗುತ್ತೆ, ಕೆಲವೊಂದು ಗ್ರೋತ್ ಫ್ಯಾಕ್ಟರ್ಸ್ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಫ್ಯಾಕ್ಟರ್ಸ್ನ ಆ ರೆಸ್ಪೆಕ್ಟಿವ್ ಇಂಡಿಕೇಷನ್ಸ್ಗೆ ನಾವು ಬಳಸಿದಾಗ ನಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆ ತೊಂದರೆಗಳಿಗೆ ಸಿಗುತ್ತೆ. ಸೊ ಈ ಲೆವೆಲ್ ಆಫ್ ಎವಿಡೆನ್ಸ್ PRP ಅನ್ನೋದು ಒಂದೊಂದು ಇಂಡಿಕೇಷನ್ಗೆ ಒಂದೊಂದು ಥರ ಇರುತ್ತೆ. ಅಂದರೆ ಒಂದೊಂದು ಇಂಡಿಕೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಹೇರ್ ಗ್ರೋತ್ಗಾದರೆ ಲೆವೆಲ್ C ಎವಿಡೆನ್ಸ್ ಇರುತ್ತೆ. ಆ್ಯಂಟಿ ಏಜಿಂಗ್ಗೆ ಅಥವಾ ನಮ್ಮ ರಿಜ್ಯುನೇಷನ್ ಪರ್ಪಸ್ಗಾದರೆ ಬೇರೆ ಥರ ಎವಿಡೆನ್ಸ್ ಲೆವೆಲ್ ಇರುತ್ತೆ, ಆ ಥರ. ಸೊ ಈ PRP ಟೆಕ್ನಿಕ್ಕೂ ಸುಮಾರು ರೀತಿ ಇರ್ತವೆ. ಸಿಂಗಲ್ ಸ್ಪಿನ್, ಡಬಲ್ ಸ್ಪಿನ್, ಮತ್ತು ಅದರಲ್ಲಿ ಕೆಲವೊಂದು ಗ್ರೋತ್ ಫ್ಯಾಕ್ಟರ್ಸ್ ಆಡ್ ಮಾಡೋದು, ಆ ಥರ ಸುಮಾರು ರೀತಿ ಬಂದಿದೆ. ಬೆಸ್ಟ್ ಟೆಕ್ನಿಕ್ ಡಬಲ್ ಸ್ಪಿನ್ ಟೆಕ್ನಿಕ್ ಇರುತ್ತೆ. ಯಾಕೆಂದರೆ ಅದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಆಫ್ ಪ್ಲೇಟ್ಲೆಟ್ಸ್ ಸಿಗುತ್ತೆ. ಪ್ಲೇಟ್ಲೆಟ್ ಕೌಂಟ್ ಅಟ್ಲೀಸ್ಟ್ 10 ಲಕ್ಷ ಮೇಲ್ಪಟ್ಟು ಇರಬೇಕು, ಆವಾಗ ನಮಗೆ ರಿಸಲ್ಟ್ಸ್ ಚೆನ್ನಾಗಿ ಸಿಗುತ್ತೆ. ಸೊ PRP ಎಲ್ಲೆಲ್ಲಿ ಉಪಯೋಗಿಸ್ತೀವಿ? PRP ಬೇಸಿಕಲಿ ಹೇರ್ ಗ್ರೋತ್ಗೆ ಉಪಯೋಗಿಸ್ತೀವಿ. ಅಂದರೆ ಹೇರ್ ಫಾಲ್ ಕಂಟ್ರೋಲ್ಗೂ ಉಪಯೋಗಿಸ್ಬೋದು, ಹೇರ್ ಗ್ರೋತ್ಗೂ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ PRPನ ಸೆಕೆಂಡ್ ಲೈನ್ ಟ್ರೀಟ್ಮೆಂಟಾಗಿ ಉಪಯೋಗಿಸೋದು ಕರೆಕ್ಟ್ ಇರುತ್ತೆ. ಅಂದರೆ ಏನು? ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಎವಿಡೆನ್ಸು ಬೇರೆಯೇ ಮೆಡಿಸಿನ್ಸ್ ಅಂದರೆ ಲೋಷನ್ಸ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ಸುಮಾರು ಇರೋದ್ರಿಂದ PRP ಟ್ರೀಟ್ಮೆಂಟ್ ರೆಸಿಸ್ಟೆಂಟ್ ಕೇಸಸ್ಗೆ ಯೂಶ್ವಲಿ ರಿಸರ್ವ್ ಮಾಡ್ಕೊತೀವಿ. ಎಲ್ಲ ಪೇಷಂಟ್ಸ್ಗೆ ಯೂಶ್ವಲಿ ಕೊಡೋ ಅವಶ್ಯಕತೆ ಇರಲ್ಲ. ಸೊ PRP ಅನ್ನೋದು ಕೆಲವೊಂದು ಸತಿ ಎಕ್ಸ್ಪೆನ್ಸಿವ್ ಪ್ರೊಸೀಜರ್ ಇದೆ. ಕೆಲವೊಂದು ಕ್ಲಿನಿಕ್ಸಲ್ಲಾಗಲಿ ಹಾಸ್ಪಿಟಲ್ಸಲ್ಲಾಗಲಿ 25,000 ಆ ಥರ ತೊಗೊಳೋ ಸಂದರ್ಭಗಳು ಇರ್ತವೆ ಒಂದೊಂದು ಸೆಟ್ಟಿಂಗ್ಗೆ. ಸೊ ಇದು 6 ಸೆಟ್ಟಿಂಗ್ಸ್ವರೆಗೂ ಮಾಡುವಂಥ ಪ್ರೊಸೀಜರ್ ಇರೋದ್ರಿಂದ ಎಲ್ಲರಿಗೂ ಮಾಡೋ ಅವಶ್ಯಕತೆ ಇಲ್ಲರ ನೋಡಿಕೊಂಡು ಮಾಡಬೇಕಾಗುತ್ತೆ. ಯಾರ್ಯಾರಿಗೆ ಇಂಡಿಕೇಷನ್ ಇದೆಯೋ ಅವರಿಗೆ ಮಾತ್ರ. ಸೊ PRP ಹೇರ್ ಫಾಲ್ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಬಾಲ್ಡ್ನೆಸ್ ಇರುತ್ತಲ್ಲ ಅಂಥವ್ರಿಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಬಾಲ್ಡ್ನೆಸ್ಸಲ್ಲೂ ಸುಮಾರು ರೀತಿ ಬೇರೆ ಟ್ರೀಟ್ಮೆಂಟ್ಸ್ ಇರ್ತವೆ. ಸೊ ಯಾವ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ಪೇಷಂಟನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇವ್ರಿಗೇನಾದರೂ ರೂಟ್ಸ್ ಇದೆ ಆ್ಯಂಡ್ ಇದಕ್ಕೆ ಫರ್ದರ್ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಇದೆ ಅಂದರೆ PRP ಥೆರಪಿ ಗ್ಯಾರಂಟಿ ಇಂಪ್ರೂವ್ ಆಗುತ್ತೆ. ಅದಲ್ಲದೆ ಆ್ಯಂಟಿ ಏಜಿಂಗ್ ಪ್ರೊಸೆಸ್ಸಲ್ಲೂ ನಾವು ಇದನ್ನು ಉಪಯೋಗಿಸ್ಬೋದು. ಆ್ಯಂಟಿ ಏಜಿಂಗ್ ಅಂದರೆ ಇವಾಗ ನಾವು ಏಜಿಂಗ್ ಪ್ರೊಸೆಸ್ ಏನು ವ್ರಿಂಕಲ್ಸ್ ಬರೋದು ಆ್ಯಂಡ್ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಬರೋದು, ಪಿಗ್ಮೆಂಟೇಷನ್ಸ್ ಇರೋದು, ಮೆಲಾಸ್ಮಾ ಅಂತೀವಿ, ಮಂಗು, ಇಂಥದ್ದೆಲ್ಲದಕ್ಕೂ PRP ಚೆನ್ನಾಗಿ ಉಪಯೋಗ ಬರುತ್ತೆ. ಸೊ PRP ಟೆಕ್ನಿಕ್ಕು ಪೇಯ್ನ್ಫುಲ್ ಇರುತ್ತಾ? ಸ್ವಲ್ಪ ಇರುತ್ತೆ. ಅನಸ್ಥೀಷಿಯಾ ಕ್ರೀಮ್ ಹಚ್ತೀವಿ ಇಫ್ ಇಟ್ ಇಸ್ ಆನ್ ದ ಫೇಸ್, ಅಂದರೆ ಮುಖದ ಮೇಲೆ ಉಪಯೋಗಿಸ್ಬೇಕಾದ್ರೆ ಅನಸ್ಥೀಷಿಯಾ ಕ್ರೀಮ್ ಉಪಯೋಗಿಸ್ತೀವಿ. ತಲೆಯಲ್ಲಿ ಮಾಡುವುದಾದರೆ ಲೋಕಲ್ ಅನಸ್ಥೀಷಿಯಾ ಕ್ರೀಮ್ ಆದರೂ ಹಾಕ್ಬೋದು, ಅಥವಾ ಲೋಕಲ್ ಅನಸ್ಥೀಷಿಯಾ ಇಂಜೆಕ್ಷನ್ ಹಾಕೊಂಡು ಮಾಡಿದ್ರೆ ಪೇಯ್ನ್ ಅಷ್ಟು ಜಾಸ್ತಿ ಇರೋಲ್ಲ. ಪೇಯ್ನ್ಲೆಸ್ ಟೆಕ್ನಿಕ್ಸ್ ಇವಾಗ ಚೆನ್ನಾಗಿದ್ದಾವೆ. ವೈಬ್ರೇಟರ್ಸ್ ಯೂಸ್ ಮಾಡ್ಬೋದು, ಅಥವಾ ಅನಸ್ಥೀಷಿಯಾ ಇಂಜೆಕ್ಷನ್ ಇಲ್ಲದೆ ಕ್ರೀಮ್ ಇಲ್ಲದೇ ಮಾಡ್ಬೋದು. ಪೇಷಂಟ್ ತರೀತಾರೆ ಅಂದರೆ ಅಷ್ಟು ಜಾಸ್ತಿ ನೋವಾಗಲ್ಲ. ಏನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತಾ ಇದರಲ್ಲಿ? ಏನೂ ಸೈಡ್ ಎಫೆಕ್ಟ್ ಇರೋಲ್ಲ. ಯಾಕೆಂದರೆ ನಾವು ನಿಮ್ಮ ಬ್ಲಡ್ಡನ್ನೇ ತೊಗೊಂಡು ಅದರಲ್ಲಿರೋಂಥ ಪ್ಲೇಟ್ಲೆಟ್ಸ್ನ ಸಪ್ರೇಟ್ ಮಾಡಿ ನಿಮಗೆ ಇಂಜೆಕ್ಟ್ ಮಾಡೋದ್ರಿಂದ ಯೂಶ್ವಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಈ ಪ್ರೊಸೆಸ್ಸಲ್ಲಿ. ಏನಂದರೆ ಆ ಒಂದಿನಕ್ಕೆ ಸ್ವಲ್ಪ ಕೆಂಪಾಗೋದು, ಆ ಒಂದಿನಕ್ಕೆ ಸ್ವಲ್ಪ ನೋವಿರೋದು ಸಹಜವಾದ ಸೈಡ್ ಎಫೆಕ್ಟ್ಸ್. ಅದು ಬಿಟ್ಟರೆ ಬೇರೆ ಏನು ತೊಂದರೆ ಆಗೋಲ್ಲ. PRP ಪ್ರೋಸೆಸ್ ಎಷ್ಟು ಫ್ರೀಕ್ವೆಂಟಾಗಿ ಮಾಡ್ಬೋದು ಅದು ಇಂಡಿಕೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಮನ್ ಆಗಿ ಮಂತ್ಲಿ ಒನ್ಸ್ ಥರ ಮಾಡ್ಕೊಂಡು ಹೋಗ್ತೀವಿ. ಅದು 6 ಮಂತ್ಸ್ವರೆಗೂ ಆರ್ ಬೇಸ್ಡ್ ಆನ್ ದ ಇಂಡಿಕೇಷನ್ 9ವರೆಗೂ ಹೋಗ್ಬೋದು ಮ್ಯಾಕ್ಸಿಮಮ್. ಲೈಫ್ ಪೂರ್ತಿ ಮಾಡೋ ಅವಶ್ಯಕತೆ ಖಂಡಿತ ಇರಲ್ಲ. ಸೊ PRP ಪ್ರೊಸೀಜರ್ ನಾವು ಕಾವೇರಿ ಹಾಸ್ಪಿಟ್ಲಲ್ಲಿ ಮಾಡ್ತಾಯಿದ್ದೀವಿ. ಡಬಲ್ ಸ್ಪಿನ್ ಟೆಕ್ನಿಕ್ ಮಾಡ್ತಾಯಿದ್ದೀವಿ.
ಆ್ಯಂಡ್ ಉಪಯೋಗ ಇದ್ದರೆ ಮಾತ್ರ ಆ ಪ್ರೊಸೀಜರ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಇಲ್ಲ. PRPಯಿಂದ ಯೂಶ್ವಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಮ್ಯಾಕ್ಸಿಮಮ್ ಅಂದರೆ ನಮಗೆ ಆ ದಿನ ಸ್ವಲ್ಪ ಕೆಂಪಾಗ್ಬೋದು ಆ್ಯಂಡ್ ಆ ದಿನ ನಮಗೆ ಸ್ವಲ್ಪ ನೋವು ಇರ್ಬೋದು, ಮರುದಿನದಿಂದ ನಮಗೇನೂ ತೊಂದರೆ ಇರಲ್ಲ. PRP ಲೆಸ್ ಇನ್ವೇಸಿವ್ ಪ್ರೊಸೀಜರ್ ಇರೋದ್ರಿಂದ, ಅಂದರೆ ಜಾಸ್ತಿ ನಾವು ಇನ್ವೇಟ್ ಮಾಡೋದು ಅಥವಾ ಬೇರೆ ಏನಾದರೂ ಇಂಜೆಕ್ಷನ್ಸ್ ಹಾಕೋದು, ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಇಂಜೆಕ್ಷನ್ ಮಾಡೋದು ಆ ಥರದ್ದು ಏನೂ ಇಲ್ಲದೇ ಇರೋದ್ರಿಂದ ಇದು ಒಳ್ಳೆ ಆಪ್ಷನ್ ಆಗುತ್ತೆ ಫಾರ್ ಹೇರ್ ಲಾಸ್ ಕಂಟ್ರೋಲ್, ಫಾರ್ ಹೇರ್ ಗ್ರೋತ್ ಆ್ಯಂಡ್ ನಮ್ಮ ಆ್ಯಂಟಿ ಏಜಿಂಗ್ ಪರ್ಪಸ್ಗೆ, ಅಂದರೆ ಕೂದಲು ಉದುರೋದು ಕಮ್ಮಿ ಮಾಡಲಿಕ್ಕೆ, ಕೂದಲು ಬೆಳೆಸಲಿಕ್ಕೆ, ಮತ್ತು ನಮ್ಮ ವಯಸ್ಸನ್ನು ಸ್ವಲ್ಪ ವಯಸ್ಸು ಪ್ರೋಗ್ರೆಸ್ ಆಗೋದನ್ನು ತಡೆಗಟ್ಟಿಸೋದಕ್ಕೆ ಇದು ಒಳ್ಳೆ ಟೆಕ್ನಿಕ್ ಆಗುತ್ತೆ. ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.